ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಬೆಳಗಾವಿ ಜಿಲ್ಲೆಯ ರಾಜಕೀಯದಲ್ಲಿ ಯಮಕನಮರಡಿ ಕೇಂದ್ರ ಬಿಂದು. ಯಾಕಪ್ಪ ಅಂತಂದ್ರೆ ಯಮಕನಮರಡಿ ಕ್ಷೇತ್ರ ನಮ್ಮ ಸತೀಶ್ ಅವ್ರದ್ದು. ಸತೀಶ್ ಜಾರಕಿಹೊಳಿ ಅವರು ಇಲ್ಲಿ ಗೆದ್ದರೆ 2028 ಮುಖ್ಯಮಂತ್ರಿ ಹುದ್ದೆಗೆ ಮೇನ್ ಕಾಂಪಿಟೇಟರ್ DKC ಜೊತೆಗೆ ಸ್ಪರ್ಧೆಗೆ ಇಳಿಯುವ ಎಲ್ಲ ಸಾಧ್ಯತೆಗಳಿವೆ. ಗೆದ್ದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂಗಾದ್ರೆ ರಕಾರಗಳೆಲ್ಲ. ಆದರೆ ಇವತ್ತಿನ ಸ್ಥಿತಿಗತಿಗಳನ್ನು ಗಮನಿಸಿದಾಗ ರಾಜ್ಯದಲ್ಲಿ ಕಾಂಗ್ರೆಸ್ ದಿನದಿಂದ ದಿನಕ್ಕೆ ಗಟ್ಟಿ ಆಗ್ತಾ ಇದೆ. ಜೊತೆಗೆ ಇನ್ನೂ ಒಂದು ಗಮನಿಸಬೇಕಾಗಿದ್ದು, DKC ಅವರು ನಿಧಾನಕ್ಕೆ ಮುಖ್ಯಮಂತ್ರಿ ಹುದ್ದೆಗೆ ಒಂದು ಹೆಜ್ಜೆ ಸತೀಶ್ ಅವ್ರಿಗಿಂತಲೂ ಒಂದಲ್ಲ 10 ಹೆಜ್ಜೆ ಮುಂದಿದ್ದಾರೆ ಅಂತೇಳಿ ಇವತ್ತಿನ ಸ್ಥಿತಿಯೊಳಗೆ ಹೇಳಬೇಕಾಗಿದೆ. ಸಹಜವಾಗಿ ಸತೀಶ್ ಅವರು ಹುಕ್ಕೇರಿಯ ರಾಜಕೀಯದಲ್ಲಿ ಹೆಜ್ಜೆ ಇಟ್ಟು ತಪ್ಪು ಮಾಡಿದರು, ಸರಿ ಮಾಡಿದರು, ಅದು ಬೇರೆ ವಿಷಯ. ತಪ್ಪಿದ್ರೆ ತಪ್ಪು, ಸರಿ ಇದ್ದರೆ ಸರಿ, ಏನೂ ಇಲ್ಲ, ಮಾಡಿದರು. ಅವ್ರಿಗೆ ಮಹತ್ವಾಕಾಂಕ್ಷಿ ಮನುಷ್ಯ, ಸಹಜದ ಮಹತ್ವಾಕಾಂಕ್ಷೆಗೆ ಬೆಳಿಬೇಕನ್ನೋ ಇಚ್ಛಾಶಕ್ತಿ ಇರ್ತದೆ, ಆ ರೀತಿ ಮಾಡಿದ್ದಾರೆ. ಅದು ತಪ್ಪ ಸರಿ ಅನ್ನೋದು ಭವಿಷ್ಯಕ್ಕೆ ಬಿಟ್ಟಂಥದ್ದು. ಅದೇನೂ ಇರಲಿ. ಈಗ ಕತ್ತಿ ಫ್ಯಾಮಿಲಿಯವರು ಸಹಿತ ಅಲರ್ಟ್ ಆಗಿದ್ದಾರೆ, ಗೊತ್ತಾಗಿದೆ ಅವ್ರಿಗೆ. ಈ ಒಂದು ರೀತಿಯಿಂದ ಯಮಕನಮರಡಿ ಬಪ್ಪರ್ ಸ್ಟೇಟ್ ಇದ್ದಂಗೆ, ಬಪ್ಪರ್ ಸ್ಟೇಟ್ ಅಂದರೆ ಒಂದು ತಡೆಗೋಡೆ, ಅದನ್ನು ಇಲ್ಲಿ ನಿರ್ಮಿಸಿದರೆ ಏಕಾಲಕ್ಕೆ 2-3 ಲಾಭಗಳು ಕತ್ತಿ ಫ್ಯಾಮಿಲಿಗೆ ಅದಾವೆ. ಒಂದನೇದು, ಸತೀಶ್ ಅವರು ಯಮಕನಮರಡಿಯಲ್ಲಿ ಸೋಲು ಭಾಳ ಕಷ್ಟ, ಎಲ್ಲರಿಗೂ ಗೊತ್ತಿರೋ ವಿಷಯ. ಅವರು ಎಲ್ಲ ತಂತ್ರಗಳನ್ನು ಗೆಲ್ಲೋದಕ್ಕಾಗಿ ಮಾಡಬಲ್ಲರು ಜಾರಕಿಹೊಳಿ ಸಹೋದರರು ಅನ್ನೋದು ಈಗಾಗಲೇ ಅವ್ರಿಗೆ ಮನವರಿಕೆ ಆಗಿದೆ. ಇಲೆಕ್ಷನ್ದಲ್ಲಿ ಮಾಹಿರಾಗಿದ್ದಾರೆ ಅವರು. 5 ಜನ ಅಂತಮರು, ಒಬ್ರಿಗೊಬ್ಬರು ಸಹಕಾರದ, ಪ್ರೀತಿ ಅದ, ವಿಶ್ವಾಸದ, ಬೆಳಿಬೇಕನ್ನೋ ಛಲ ಅದ, ಅದಕ್ಕೆ ಬೇಕಾಗುವಂಥ ಆರ್ಥಿಕ ಭದ್ರತೆ ಅದ. ಹೀಗಾಗಿ ಅವ್ರನ್ನ ಸೋಲಿಸೋದಪ್ಪ ಅಂತಂದ್ರೆ, ಯಮಕನಮರಡಿಯಲ್ಲಿ ಸೋಲಿಸೋದಂದ್ರೆ ಭಾಳ ಕಷ್ಟ. ಅವ್ರು ಎಲ್ಲಿ ನಿಲ್ತಾರಲ್ಲಿ ಅವ್ರನ್ನ ಸೋಲಿಸೋದು ಭಾಳ ಕಷ್ಟ. ಆದರೆ ಏಕೋ ಏನೋ ಹುಕ್ಕೇರಿ ಒಂದಿಷ್ಟು ಫೇಲ್ಯೂರ್ ಆಗಿರ್ಬೋದಿಲ್ಲ ಅಂತಲ್ಲ, ಆದರೆ ಹೊಸ ಕ್ಷೇತ್ರ, ಹಿಂದಿನ ಅದನ್ನು ಗೆಲ್ತಾರೆ. DCC ಬ್ಯಾಂಕ್ ಗೆದ್ದಂಗೆ. ಇದು ಗೊತ್ತದ ಕತ್ತಿ ಫ್ಯಾಮಿಲಿ ಅವರಿಗೆ, ಇದು ಗೊತ್ತದ ನಮ್ಮ ಜಾರಕಿಹೊಳಿ ಫ್ಯಾಮಿಲಿ ಅವರಿಗೆ. ಇವರು ಅಲರ್ಟ್ ಇದ್ದಾರೆ, ಅವರು ಅಲರ್ಟ್ ಇದ್ದಾರೆ. ಈ ಅಲರ್ಟ್ನೆಸ್ ನಡುವನ ಕತ್ತಿ ಫ್ಯಾಮಿಲಿ ಈಗಾಗಲೇ ನಮ್ಮ ರಮೇಶ್ ಕತ್ತಿ ಅವರು 2022 ಚುನಾವಣೆ ಪ್ರಿಪ್ರೇಷನ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅವರು. ಇದು ಗೊತ್ತಿದ್ದ ವಿಷಯ ಇದೆ, ಜಾರಕಿಹೊಳಿ ಸಹೋದರರಿಗೆ ಗೊತ್ತದೆ. ಯಾಕಂದ್ರೆ ಜಾರಕಿಹೊಳಿ ಸಹೋದರರು ಈ ಭಾಗದಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲೇ ತಮ್ಮ ರಾಜಕೀಯ ವೈರಿಗಳು ಎಲ್ಲಿದ್ದಾರೆ, ತಮ್ಮ ವಿರೋಧಿಗಳು ಎಲ್ಲಿದ್ದಾರೆ, ಅವ್ರ ಮೇಲೆ ಸೆಟಲೈಟ್ ಅಂದರೆ ಗುಪ್ತಚರ ದಳವನ್ನು ಇಟ್ಟೇ ಬಿಟ್ಟಿರ್ತಾರೆ. ಅದರ ಭಾಳ ಮಾಹಿರಿದ್ದಾರೆ. ಯಾರು ಏನು ತಮ್ಮ ವೈರಿಗಳು ತಮ್ಮ ವಿರುದ್ಧ ಏನು ಮಾತಾಡ್ತಾ ಇದ್ದಾರೆ, ಎಲ್ಲಿದ್ದಾರೆ, ಏನು ಮಾಡ್ಬೋದು, ಏನೇನು ಸಾಧ್ಯತೆಗಳಿದ್ದಾವೆ, ಅವ್ರು ಎಲ್ಲಿವರೆಗೆ ಬರ್ಬೋದು, ಎಲ್ಲಿವರೆಗೆ ನಿಲ್ಲಬಹುದು, ಎಲ್ಲ ಸಾಧ್ಯತೆಗಳ ಬಗ್ಗೆ ಅಭ್ಯಾಸ ಮಾಡುವಂಥ ಒಂದು ಉದ್ಯೋಗ ಮಾಡ್ಕೊಂಡಿದ್ದಾರೆ. ದಟ್ ಈಸ್ ಪೊಲಿಟಿಕಲ್ ಫ್ಯಾಕ್ಟ್ರಿ. ಒಂದಂತ 5 ಮಂದಿ ಅಂತವರು ಪೊಲಿಟಿಕಲ್ ಫ್ಯಾಕ್ಟ್ರಿ ಇದ್ದಂಗೆ, ಇವತ್ತು ರಾಜಕೀಯ ಒಂದು ಕಾರ್ಖಾನೆ ಇದ್ದಂಗೆ ಇದ್ದಾರೆ ಅವರು. ಈ ದಿಶೆಯಲ್ಲಿ ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ. ಆದರೂ ಕತ್ತಿ ಅವರಿಗೆ ಈ ಸಲ ಹುಕ್ಕೇರಿಗೆ ಬರೋದನ್ನು ತಡಿಬೇಕಾಗಿದ್ದರೆ ಯಮಕನಮರಡಿಯಲ್ಲಿ ಅವ್ರು ತಡೆದಿಡಿಬೇಕು ಅನ್ನುವಂಥದ್ದು. ಆ ದಿಶೆಯಲ್ಲೇ ಅದು ST ಕ್ಷೇತ್ರ ಇರೋದ್ರಿಂದಾಗೆ ಮುಳ್ಳಿಗೆ ಮುಳ್ಳು, ವಜ್ರಕ್ಕೆ ವಜ್ರ ಅನ್ನುವಂಗೆ ಈಗಾಗಲೇ ಉಂದ್ರಿ ಮತ್ತು ಅಷ್ಟಿಗೆ ಅವ್ರ ಮಧ್ಯದಲ್ಲಿ ಗೆಳೆತನ ಮಾಡಿಸುವಲ್ಲೇ ಹೆಚ್ಚು ಕಡಿಮೆ ಕತ್ತಿ ಸಹೋದರರು ಯಶಸ್ವಿಯಾಗಿದ್ದಾರೆ. ಯಾರಿಗೆ ಕೊಟ್ಟರು, ನಾವು ನಿಮ್ಮ ಸಲುವಾಗಿ ದುಡಿತೀವಿ, ನೀವಿಬ್ಬರು ಒಂದಾಗಿರಬೇಕು, ಮತ್ತು ಇಬ್ಬರಿಗೂ ನಾವು ರಾಜಕೀಯ ಲಾಭ ಮಾಡ್ತೀವಿ ಅನ್ನೋಂಥ ಏನೋ ಒಂದು ಅಗ್ರಿಮೆಂಟ್ ಅವ್ರ ಮೇಲೆ ಕಾಣ್ತದೆ. ಹೀಗಾಗಿ ಅಷ್ಟಿಗೆ ಅವರು 2028 ಚುನಾವಣೆಯಲ್ಲೇ ಸತೀಶ್ ಅವರ ಎದುರಾಳಿಯಾಗಿ ಬರುವ ಎಲ್ಲ ಸಾಧ್ಯಗಳು ಮ್ಯಾಕ್ಸಿಮಮ್ ಇದ್ದಾವೆ. ಉಂದ್ರಿಯವ್ರದ್ದು ಇದ್ದಾವಿಲ್ಲ ಅಂತಲ್ಲ, ಅವ್ರು ಬಿಟ್ಟಂಥದ್ದು. ಆದರೂ ಇದನ್ನು ಮಾಡಿದವರು ಕತ್ತಿಯವರು. ಈಗ ಅಷ್ಟಕ್ಕೆ ನಿಲ್ಲಾರದೆ ಅದರ ಪೂರ್ವದಲ್ಲಿ ಈಗ ತಾಲೂಕಾ, ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬರ್ತಾಯಿದ್ದು, ಅವ್ರು ತಯಾರಿ ಜೋರ್ದಾರ್ ಮಾಡ್ತಾಯಿದ್ದಾರೆ. ಯಾಕೆ ಇವ ಅಲ್ಲಿ ಮೂಗುಗಳು, ಇವ ಅಲ್ಲಿ ಜೀವಗಳು, ಇವ ಅಲ್ಲಿ ಉಸಿರುಗಳು. ಯಾಕಂದರೆ ಇವುಗಳಲ್ಲಿ ತಮ್ಮ ಶಕ್ತಿಯನ್ನು ಕ್ರೋಢೀಕರಣ ಮಾಡಿಕೊಂಡ್ರೆ ಕತ್ತಿ ಸಹೋದರರು ನಾವು ಸತೀಶ್ ಅವ್ರನ್ನ ಮಣಿಸ್ಬೋದು ಅನ್ನುವಂಥ ತರ್ಕ ಮಾಡಿದ್ದಾರೆ. ಹೀಗಾಗಿ ಅವ್ರ ಕ್ಷೇತ್ರದಲ್ಲಿ ಭಾಳಷ್ಟು ತಿರುಗಾಡ್ತಾ ಇದ್ದಾರೆ, ಭೇಟಿ ಆಗ್ತಾ ಇದ್ದಾರೆ, ಮಂಡಲಗಳು ಮಾಡ್ತಾ ಇದ್ದಾರೆ. BJP ಮಂಡಲ ಮಾಡಿಕೊಂಡು BJPಯ ಒಂದು ಸಂಘಟನೆ ಮಾಡಲಿಕ್ಕೆ. ಜೊತೆಗೆ ತಾವು ಸಹ ನಿಖಿಲ್ ಅವರು ಅಲ್ಲೇ, ನಿಖಿಲ್ ಆಯ್ತು, ರಮೇಶ್ ಅವ್ರ ಆಯ್ತು, ಹೋಗೋದು ಮಾಡೋದು, ಭೇಟಿ ಆಗೋದು. ಅದ್ರ ಜೊತೆಗೆ ಅಲ್ಲಿ AB ಪಾಟೀಲ್ ಜೊತೆ ಅವ್ರ ಜೊತೆ ಕುಡ್ಕೊಂಡಿದ್ದಾರೆ ಅನ್ನೋ ಸಹಿತ ಅಷ್ಟ ಸತ್ಯದ. ಯಾಕೆಂದರೆ
AB ಪಾಟೀಲರು ಮತ್ತು ಕತ್ತಿಯವರು ರಾಜಕೀಯ ಬೇರೆ ಇರ್ಬೋದು, ಬೇರೆ ಪಾರ್ಟಿಯಲ್ಲಿ ಇರ್ಬೋದು, ಆದರೆ ಅದನ್ನು ಮೀರಿ ಅವರಲ್ಲಿ ಒಂದು ಹೊಂದಾಣಿಕೆ ಅದ. ಒಂದು ತಾಲೂಕದವ್ರಪ್ಪ ನಾವು ನಮ್ಮ ತಾಲೂಕನ್ನ ಮೊದಲು ಉಳಿಸ್ಕೊಳ್ಳೋಣ, ಆಮೇಲೆ ಜಿಲ್ಲಾ ಬಗ್ಗೆ ವಿಚಾರ ಮಾಡೋಣ ನಾವು. ಯಾಕಂದ್ರೆ ಅವ್ರವ್ರು ಆ ತಾಲೂಕಿನ ವಿಚಾರ ಮಾಡಲಿ, ಅವ್ರು ಬೇಕಾದ್ರೆ ಸಹಾಯ ಮಾಡೋಣ ಅಂತ ತಂತ್ರಕ್ಕೆ ಬಂದಿದ್ದಾರೆ. ಒಟ್ಟಿನಲ್ಲೇ ತಮ್ಮ ತಾಲೂಕಿಗೆ ಹುಕ್ಕೇರಿ ಮತ್ತು ಎಮ್ಕಂಬಳಿಯಿಂದ ಜಾರಕಿಹೊಳಿ ಫ್ಯಾಮಿಲಿಯನ್ನು ಹೊರಗೆ ಹಾಕಬೇಕು ಅನ್ನುವಂಥ ಒಂದು ನಿರ್ಧಾರನ ಮಾಡ್ಕೊಂಡಿದ್ದಾರೆ. ಆ ದಿಸೆಯಲ್ಲಿ ಅಲ್ಲಿ ಸಂಘಟನೆ ಮಾಡ್ತಾ ಇದ್ದಾರೆ, ಭೇಟಿ ಆಗ್ತಾ ಇದ್ದಾರೆ, ಏನೇನೋ ಮಾಡ್ತಾ ಇದ್ದಾರೆ. ಅದರ ಮೊದಲು ಬರುತ್ತಿರುವಂಥ ಹೇಳಿದ್ರೆ ಈಗ ನಿಮ್ಮ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಯಲ್ಲಿ ತಮ್ಮ ಹಿಡಿತವನ್ನು ಸಾಧಿಸಿಕೊಳ್ಳುವ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದರೆ ಇದೇ ನಾಳೆ ಇಲೆಕ್ಷನ್ಗೆ 2028ಕ್ಕೆ ಆಧಾರ ಆಗುವಂಥದ್ದು. ಇದನ್ನು ಸಹಿತ ನಮ್ಮ ಸತೀಶ್ ಅವರು ಮಾಡ್ತಾ ಇದ್ದಾರೆ. ಅವ್ರಿಗೂ ಇದೆಲ್ಲ ಗೊತ್ತಿಲ್ಲ ಅಂತಲ್ಲ, ಯಾಕಂದ್ರೆ ರಾಜಕೀಯನ ಇವತ್ತು ಅವ್ರು ಉದ್ಯೋಗ ಮಾಡ್ಕೊಂಡಿದ್ದಾರೆ. ಇವತ್ತು 5 ಮಂದಿ ಅಂಥವ್ರ ಬದಲಾಗಿ ಹೇಳೋದೇನಪ್ಪ ಅಂತಂದ್ರೆ ರಾಜಕೀಯ ಒಂದು ಉದ್ಯೋಗಪ್ಪ ಅದು. ಅದನ್ನು ನಾವು ಬಂಡವಾಳ ಹಾಕಿ ಬಂಡವಾಳ ತೆಗೆಯುವಂಥದ್ದಂತೆ ಈಗಾಗಲೇ ಪ್ರೂವ್ ಮಾಡಿದ್ದಾರೆ. ಅದಕ್ಕೆ ಏನು ಬೇಕು ಅದರಲ್ಲಿ ಅವ್ರು ಭಾಳ ಮಾಹಿರ್ ಅದಾರೆ. ಈಗಾಗಲೇ DCC ಬ್ಯಾಂಕನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದು ಒಂದು ದೊಡ್ಡ ಸಾಕ್ಷಿ. ಬೆಳಗಾವಿ ಜಿಲ್ಲೆಯಲ್ಲಿ ಲಿಂಗಾಯತ್ ಲಾಬಿ ಅತ್ಯಂತ ಬಲಿಷ್ಠವಾದದ್ದು. ಆ ಲಾಬಿಗೆ ತಾವು ನಾವು ಹೊರಗಿನವರಲ್ಲ, ನಾವು ಲಿಂಗಾಯತ್ ಲಾಬಿ ಬೇಕಾದವ್ರನ್ನು ತೋರಿಸ್ಕೊಳ್ತಾನ, ಅವ್ರ ಜೊತೆಗೆ ಹೋಗ್ತಾನೆ, ತಮ್ಮ ಕೈಗೆ ತಮ್ಮ ಸುಪರ್ದಿ ತೆಗೆದುಕೊಂಡಿದ್ದಾರೆ ಅನ್ನೋದು ಅವ್ರ ಜಾಣ್ಮೆಗೆ ಒಂದು ಸಾಕ್ಷಿ. ಅದು ಇಂಥ ಒಬ್ಬ ಬಲಿಷ್ಠವಾದಂತಹ ಸತೀಶ್ ಮತ್ತು ಅವರ ಅಂತಂಬರನ್ನು ಅಲ್ಲಿ ಸೋಲಿಸೋದು, ಎಮ್ಕಂಬಳಿಯಲ್ಲಿ ಸೋಲಿಸೋದು ಅಂತಂದ್ರೆ ಅವ್ರ ಸಾಮ್ರಾಜ್ಯ ದೊಡ್ಡ ಪೆಟ್ಟು ಕೊಟ್ಟಂಗೆ. ಯಾಕೆಂದ್ರೆ ಕುಟುಂಬ ರಾಜಕಾರಣ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ, ಸ್ವತಃ ಸದಸ್ಯರು ಒಪ್ಕೊಳ್ತಾ ಇದ್ದಾರೆ, ನಾವು ವಿರೋಧ ಮಾಡೋದಿಲ್ಲಪ್ಪ ಅನ್ನೋಂಗೆ ಮಾತಾಡ್ತಾ ಇದ್ದಾರೆ. ಅಂದಾಗ ಇವತ್ತು ಕುಟುಂಬದ ರಾಜಕಾರಣ ನಾವು ಟೀಕಾ ಮಾಡಿದರೆ ಅದು ಇಫೆಕ್ಟ್ ಆಗುವಂಥದ್ದಲ್ಲ. ಜನನೂ ಅಷ್ಟು ಮನುಷ್ಯ ತಲೆಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ, ಮನುಷ್ಯ ಹೋಗೋದಿಲ್ಲ. ಹೀಗಾಗಿ ಅವರು ಅದನ್ನು ಒಪ್ಕೊಂಡಿದ್ದಾರೆ. ಯಾಕಂದರೆ ಮೊನ್ನೆ ನಿಮ್ಗೆ ಗೊತ್ತದ ಶಾಮೂರು ಶಿವಶಂಕರ ಕುಟುಂಬದ ಬಗ್ಗೆ ಬಂದಾಗ ಎಲ್ಲರೂ ಕುಟುಂಬ ರಾಜಕಾರಣ ಮಾಡೋರು ಅನ್ನುವಂಗೆ ಸೇರಿಸಿ ಮಾತಾಡಿದ್ದು ನಾವು ಗಮನಿಸಿದ್ವಿ ಸತೀಶ್ ಅವರು. ಅದಿರಲ್ಲಿ ಎಮ್ಕಂಬಳಿಯಲ್ಲೇ ಸತೀಶ್ ಅವ್ರನ್ನ ಸೋಲಿಸ್ಬೇಕಾಗಿತ್ತಪ್ಪ ಅಂದ್ರೆ ಈಗಿರ್ತ ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ. ಅದಕ್ಕೆ ಮೇನ್ ಏನಪ್ಪ ಅಂದ್ರೆ ಇವೆಲ್ಲ ಅಲ್ಲಿಯ ತಾಲೂಕಾ ಮತ್ತು ಗ್ರಾಮ ಪಂಚಾಯತಿಗಳು ತಮ್ಮ ಕೈಗೆ ತಮ್ಮ ಸುಪರ್ ತೆಗೆದು, ಅದರಲ್ಲೂ ಗ್ರಾಮ ಪಂಚಾಯತಿಗಳು ಅಲ್ಲಿ ಲೀಡರ್ಗಳು. ಯಾಕಂದ್ರೆ ಜನರಿಗೆ ಮುಟ್ಟೋರು ಯಾರಪ್ಪ ಅಂದ್ರೆ ಅಲ್ಲಿ ಲೋಕಲ್ ಲೀಡರ್ಗಳು, ಗ್ರಾಮ ಪಂಚಾಯತ್ ಸದಸ್ಯರು, ಅಲ್ಲಿ ಅಧ್ಯಕ್ಷರು, ಅಲ್ಲಿ ಉಪಾಧ್ಯಕ್ಷರು, ಇವರೆಲ್ಲರೂ ಹೋಗಿ ಮುಟ್ತಾ ಇರ್ತಾರೆ. ಅವರ ಸೇತುವೆ ಅವರನ್ನು ತಮ್ಮ ಸುಪರ್ ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಸತೀಶ್ ಅವರ ವಿರೋಧವಾಗಿ ಪ್ರಬಲ ಕ್ಯಾಂಡಿಡೇಟ್ 2020 ತಯಾರು ಮಾಡಿದ್ದಾರೆ. ಇದರಿಂದ DKಶಿ ಅವ್ರ ಸಪೋರ್ಟು ಇದೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಯಾಕಪ್ಪ ಅಂದ್ರೆ DKಶಿ ಅವ್ರಿಗೆ ಗೊತ್ತದ 2022ರಲ್ಲಿ ಎಮ್ಕಂಬಳಿ ಗೆದ್ರಪ್ಪ ಅಂದ್ರೆ ನೇರವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ನನ್ನ ಜೊತೆ ಕಾಂಪಿಟೇಷನ್ ಬರೋರು ಇವರು. ಉಳಿದವ್ರನ್ನ ಹೆಂಗೆ ಮ್ಯಾನೇಜ್ ಮಾಡ್ಬೋದು, ಇವರನ್ನು ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದುಡ್ಡಿನ ಹಪಾಪಿ ಇಲ್ಲ, ದುಡ್ಡವರು ಸಾಕಷ್ಟು ಅದ, ಮತ್ತೇನೂ ಇಲ್ಲ, ಏನು ಮಾಡಿದ್ರು ಸಾಧ್ಯ ಇಲ್ಲ ಅನ್ನೋ ಕನ್ಫರ್ಮೇಷನ್ ಈಗಾಗಲಿಲ್ಲ. ಈಗ ಒಂದು ಕೆಲಸ ಏನು ಮಾಡಿದ್ರು ಯಶಸ್ವಿಯಾಗಿದ್ದರು DKಶಿ ಅವರು. ಸಿದ್ದರಾಮಯ್ಯ ನಂತರ ನಾನಪ್ಪ 2ನೇ ನಂಬರ್ ಅನ್ನೋದು ತೋರಿಸಿಕೊಳ್ಳುವಲ್ಲ, ಅದನ್ನು ದೃಢೀಕರಣ ಮಾಡುವಲ್ಲ ಯಶಸ್ವಿಯಾಗಿದ್ದಾರೆ. ಯಾಕಂದರೆ ಹೈಕಮಾಂಡ್ ಇದ್ದಿದ್ದು DKಶಿ ಅವರನ್ನು ನಿಶ್ಚಿತವಾಗಿಯೂ ಸಿದ್ದರಾಮಯ್ಯನವರು 2028ರಲ್ಲಿ ಮೋಸ್ಟ್ಲಿ ಅವರನ್ನು ಒಬ್ಬ ಮಾರ್ಗದರ್ಶಕ ಮತ್ತೇನಾಗಿ ಇಟ್ಕೊಳ್ಬಹುದು ವಿನಃ ಮುಖ್ಯಮಂತ್ರಿ ಕಾಂಪಿಟೇಟರ್ ಇಟ್ಕೊಳ್ಳಿಕ್ಕಿಲ್ಲ ಅನ್ನುವಂಥ ಒಂದು ಭರವಸೆನೂ ಇವತ್ತು ಮೂಡಿದೆ. ಸಿದ್ದರಾಮಯ್ಯನವರು ಸಹಿತ ನಾನು ಸುರಕ್ಷಿತವಾಗಿ ಇನ್ನೊಂದು 2 ವರ್ಷ ಮುಖ್ಯಮಂತ್ರಿ ಸಾಗಪ್ಪ ಅನ್ನೋ ಮನೋಸ್ಥಿತಿಗೆ ಅವ್ರು ಬಂದಿದ್ದನ್ನು ನಾವು ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಮಾಡಿದಾಗ, ಅದರಲ್ಲೂ ಪ್ರತಿಯೊಂದರಲ್ಲಿ DK ಶಿವಕುಮಾರ್ ಅವ್ರು ಮುಂದೆ ಹೊಕ್ಕ ಕೆಲಸ ಮಾಡೋದನ್ನು ನೋಡಿದಾಗ ಪ್ರತಿಯೊಂದು ವಿಷಯದಲ್ಲಿ ತಾವು ಲೀಡರ್ಶಿಪ್ ತೊಗೊಂಡು ಅವರನ್ನು ಬದಿಗೆ ಸರಿಸುವಂಥ, ಸಿದ್ದರಾಮಯ್ಯನ ಬದಿಗೆ ಸರಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇದೇ ಪ್ಲ್ಯಾನ್ನ ನಮ್ಮ ಸತೀಶ್ ಅವರು ಮಾಡ್ತಾಯಿದ್ದಾರೆ, ಇಲ್ಲ ಅಂತಲ್ಲ. ಈಗ ನೋಡಿರಿ, ಈ ಒಂದು ಬಾಗಲಕೋಟೆ ಮತ್ತು ದಾವಣಗೆರೆ ಚುನಾವಣೆಯಲ್ಲಿ ಅವರೂ ಭಾಗವಹಿಸ್ತಾ ಇದ್ದಾರೆ. ಎಂಟರ್ಟೈನ್ಮೆಂಟ್ ಇದು ಅದರಲ್ಲಿ ಎಂಟರ್ಟೈನ್ ಆಗ್ತಾ ಇದ್ದಾರೆ. ಅಂದ್ರೆ ಇಬ್ಬರು ತಾವು ಸಿದ್ದರಾಮಯ್ಯ ನಂತರ ಮುಖ್ಯಮಂತ್ರಿ ಪ್ರತಿಸ್ಪರ್ಧೆಯನ್ನು ತೋರಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಅವರವ್ರ ಕ್ಷೇತ್ರದಲ್ಲೇ ಅವರು ಅಲ್ಲೇ ಮೊದಲಿಗೆ ತೆಗೆದುಹಾಕುವಂಥ ಕೆಲಸವನ್ನು ಮಾಡುವ ಪಕ್ಷದವರು ಎರಡೂ ಕಡೆಯವರು ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಇತ್ತೀಚೆಗೆ ನಮ್ಮ ಗಣೇಶ್ ಹುಕ್ಕೇರಿಯವ್ರ ಜೊತೆಗಾಗಲಿ ಅಥವಾ ಚಿಕ್ಕೋಡಿ ಜಿಲ್ಲಾ ಮಾಡ್ತಾರೋ ಅಂತ ಮಾತಾಡಿದ್ದಾಗಲಿ, ಇನ್ನುಳಿದ ವಿಷಯ ಆಗಲಿ, ಇವರು ಚಿಕ್ಕೋಡಿ ಜಿಲ್ಲೆ ಈಗಾಗಲೇ ಆ ಭಾಗದಲ್ಲೇ ಇವ್ರ ಮಗಳು MP ಆಗಿದ್ದಲ್ಲ ಆಗಿರ್ಬೋದು, ಮತ್ತನಾಗಿರ್ಬೋದು, ಅವ್ರ ಮನೆಯವರೆಲ್ಲರೂ ನಾಳೆ MLA ಆಗ್ತಾರೆ ಅನ್ನೋಂಥ ಪ್ರಚಾರ ಮಾಡೋ ಜೊತೆಗೆ ಇವತ್ತು ಅದ್ದನಿಗೆ ಬಂದಿದ್ದಾರೆ, ನಾಳೆ ರಾಯಬಾಗ್ ಬರ್ತಾರೆ, ಮತ್ತುಗಳು ಅವರು ಆಗ್ತಾರೆ ಅನ್ನೋಂಥ ಪ್ರಚಾರ ಸಹಿತ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಎಲ್ಲ ದಿಶೆಯಲ್ಲೇ ಸತೀಶ್ ಅವ್ರನ್ನ ಎಮ್ಕಂಬಳಿಯಲ್ಲೇ ಕಟ್ಟಿ ಹಾಕುವಂಥ ಕೆಲಸವನ್ನು ಮಾಡಿ ಒಂದು ಅಲ್ಲೇ ಸಾಧ್ಯಸ್ಮರಿಯಲ್ಲಿ ಸೋಲಿಸುವಂಥ ಕೆಲಸವನ್ನು ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಪ್ಲ್ಯಾನ್ ಹಾಕ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಕತ್ತಿ ಫ್ಯಾಮಿಲಿಯವರು. ಇದರಲ್ಲಿ ಅವ್ರು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರ ಏನು ಗೊತ್ತಿಲ್ಲ, ಬಟ್ ನಡೆದದನ್ನು ಮುಂದೆ ಹಂಚ್ಕೋಬೇಕಾಗಿತ್ತು.
ತೆಕ್ಕಾಡ್ಬಾರ್ದು ಜೋರು ನೋಡೋದು ಹಾಗಂತೇಳಿ ನಮ್ಮ ಸತೀಶ್ ಅವರು ಸುಮ್ಮನೆ ಕುಳಿತಿಲ್ಲ, ಅವ್ರಿಗೆ ಗೊತ್ತದಿಲ್ಲ ಡೆವಲಪ್ಮೆಂಟು. ಅದಕ್ಕೆ ಅವ್ರ ಮೇಲೆ ಹೋಗಿರಿಗೆ ಹೋಗೋದು, ಅಲ್ಲಿ ಆಫೀಸಲ್ಲಿ ಭೇಟಿ ಆಗೋದು, ಆಫೀಸರ ಜೊತೆಗೆ ಮಾತಾಡೋದು, ಡೆವಲಪ್ಮೆಂಟ್ ಬಗ್ಗೆ ನೋಡೋದು, ಜನರಿಗೆ ಏನು ಬೇಕಾಗಿತ್ತು ಕೇಳೋದು, ಇವುಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಾಳೆ ಯಮಕನಮರಡಿ ಈ ಸಲ ಉತ್ತರ ಕರ್ನಾಟಕದಲ್ಲಿ ಒಂದು ಶಕ್ತಿ ಕೇಂದ್ರ ಆಗಿ ಇದೊಂದು ಏನಪ್ಪ ಅಂತಂದ್ರೆ ಎಲ್ಲರಿಗೂ ಇಡೀ ರಾಜ್ಯದ ತುಂಬ ಪ್ರತಿಯೊಬ್ಬರಿಗೂ ಹೆಚ್ಚು ಕಡಿಮೆ ದೇಶದ ತುಂಬ ಸಹಿತ ಅಲ್ರಿ ಒಂದು ಗಮನ ಸೆಳೆಯುವ ಸಾಧ್ಯತೆಗಳಿದ್ದಾವೆ ಅನ್ನುವಂಥ ಈಗೇನೋ ಈಗಿನ ಡೆವಲಪ್ಮೆಂಟ್ ನೋಡಿದ್ರೆ ನಂಗೆ ಅನಿಸ್ತಾ ಇದೆ. ಇದರಲ್ಲಿ ಏನಾಗ್ಬೋದು ಗೊತ್ತಿಲ್ಲ, ಆದ್ರೆ ಕಾಂಪಿಟೇಷನ್ ಮಾತ್ರ ಜಬರ್ದಸ್ತ್ ನಡೆದ. ಕತ್ತಿ ಸಹೋದರ ಮಾತ್ರ ನಿಧಾನಕ್ಕೆ ಅಲ್ಲಿ ಹೋಗೋ ಜೊತೆಗೆ ಇನ್ನೊಂದು ಮಾತು ಈಗ ಹಿಂದೂ ನಮ್ಮ ವಾಹಿನಿಯಲ್ಲಿ ಹೇಳಿದ್ವಿ ಅದ ಈ ಮಾತನ್ನು, ಇನ್ನೊಂದು ಮಾತನ್ನು ಹೇಳಿದ್ದ ಗೋಕಾಕ್ ಮತ್ತು ಅರವಾವಿ ಕ್ಷೇತ್ರದಲ್ಲೂ ಸಹಿತ ತಮ್ಮವರನ್ನು ಹುಡುಕ್ತಾ ಇದ್ದಾರೆ, ತಮ್ಮವ್ರನ್ನಲ್ಲೇ ಎಬ್ಸೋಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡ್ಬೋದು ಅದು ಏನೇನು ಆಗ್ತದೆ ಅಂತೇಳಿ. ಯಾಕಂದರೆ ಎಲ್ಲಿವರೆಗೆ ನೀವು ಬರೀ ಡಿಫೆನ್ಸ್ ಆಡ್ತಾ ಇದ್ದೀರ ಅದರ ಸೋಲುವ ಒಂದು ಅವಕಾಶಗಳು ಹೆಚ್ಚಿರ್ತವೆ. ಅದ್ರ ಬದಲಾಗಿ ಆಕ್ರಮಣ ಮಾಡಿದ್ರಪ್ಪ ಅಂತಂದ್ರೆ ಗೆಲ್ಲುವ ಹೋಪ್ಸ್ ಹೆಚ್ಚಾಗ್ತಾವೆ ಅನ್ನೋದು ಒಂದು ಸಾಮಾನ್ಯ ಸಿದ್ಧಾಂತ. ನೋಡಿ ಇದರಲ್ಲಿ ಯಾರು ಸುರುಗುಡಿದಾರ, ಬುದ್ಧಿವಂತರಿದ್ದಾರೆ, ಯಾರನ್ನು ಗೆಲ್ಲಬಲ್ಲರು, ಯಾರ ಬಂಡವಾಳ ಯಾರಿಗಿಂತ ಹೆಚ್ಚಿಗದ, ಮಾತಿನ ಬಂಡವಾಳ ಆಯಿತು, ಗೆಲ್ಲು ಬಂಡವಾಳ ಆಯಿತು ಅನ್ನೋದು ನೋಡೋಣ ಅಂತ ಹೇಳ್ತಾ, ಒಟ್ಟಿನಲ್ಲಿ ಸತೀಶ್ ಅವರಿಗೆ ಮಾತ್ರ ಅಷ್ಟು ಸುಲಭದ ಮಾತಲ್ಲ ಯಮಕನಮರಡಿ ಅವರು ಇದಕ್ಕೆ ತಯಾರಿ ಇದ್ದಾರೆ ಅಂತ ನಾವು ಭಾವಿಸ್ತೀವಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬೋದು. S16 ನ್ಯೂಸ್ ಅರ್ಥ ತಿಳಿಸಿ ತರಬಹುದು. ಸತ್ಯದ ಕೈಗಂಡಿ ವಂದನೆಗಳು.